ಹೆಲೋ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ. ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ, ಭಾಳ ಬೇಗ ಹುಷಾರಾಗ್ತೀರಾ. ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಏಕೆಂದರೆ ಹೆಣ್ಮಕ್ಳು ಇರೋ ಮನೇಲಿ ಅಥವಾ ನಾವು ಒಂದು ಗೃಹಿಣಿ ಆಗ್ಬೋದು ಅಥವಾ ಹೆಂಗಸರು ಆಗ್ಬೋದು, ಒಂದು ಕೆಲಸ ಮಾಡೋ ವರ್ಕಿಂಗ್ ವುಮೆನ್ಸ್ ಆಗ್ಬೋದು, ಎಲ್ಲರಿಗೂ ಇದು ಒಂದು ಬೇಸಿಕ್ ನೀಡು. ನೀವು ಈಗಾಗಲೇ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಬ್ರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದನ್ನು ನಾವು ಯಾಕೆ ಹಾಕೋಬೇಕು, ಯಾವಾಗ ಹಾಕೋಬೇಕು, ಯಾವ ರೀತಿ ಹಾಕೋಬೇಕು, ಯಾವ ಥರ ಹಾಕಬೇಕು ಅಲ್ವಾ? ಸುಮಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಆಮೇಲೆ ಇದನ್ನು ನಾವು ತಿಳ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಆಮೇಲೆ ನಮಗೆ ತುಂಬ ಒಂದು ರೀತಿ ಕಸಿವಿಸಿ ಆಗುತ್ತೆ ಅಂಗಡಿಗಳಿಗೆಲ್ಲ ಹೋದಾಗ. ಈಗ ಆಲ್ಮೋಸ್ಟ್ ಎಲ್ಲ ಮಾರೋರು ಆಲ್ಮೋಸ್ಟ್ ಎಲ್ಲ ಜೆಂಟ್ಸೇ ಇರ್ತಾರೆ ಅಲ್ವಾ, ಇನ್ನರ್ ವೇರ್ಸ್ ಮಾರೋರೆಲ್ಲ. ಸೊ ಈಗ ನಾವು ಹೋಗಿ ಒಂದು ಅಂಗಡಿಗೆ ನಮಗೊಂದು ಬ್ರಾ ಬೇಕು, ನಮಗೆ ಯಾಕೆಂದರೆ ನಮಗೆ ಯಾವ ಥರ ಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ, ನಮ್ಮ ಅಳತೆ ಗೊತ್ತಿರಲ್ಲ. ಸೊ ನಾವು ಡೈರೆಕ್ಟಾಗಿ ಹೋಗಿ ಕೇಳ್ತೀವಿ. ಆಗ ಅವ್ರ ದೃಷ್ಟಿ ಹೋಗೋದು ನಮ್ಮ ಒಂದು ಶರೀರದ ಮೇಲೆ ಹೋಗುತ್ತೆ, ಆ ಜಾಗಕ್ಕೆ ಹೋಗುತ್ತೆ ಕರೆಕ್ಟಾಗಿ. ಸೊ ಆ ರೀತಿಯಾಗಿ ಆಗಬಾರ್ದು ಅಂದರೆ ನಮಗೆ ನಮ್ಮ ಒಂದು ಬ್ರಾ ಸೈಜು ನಾವು ಕಂಡಿಡ್ಕೊಳ್ಬೇಕು. ಸೊ ಅದು ಹೇಗೆ ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಲೇ. ಸೊ ನಾನು ಫೇಸ್ ತೋರಿಸ್ದೆ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಉಪ್ಪಿಟ್ಟು ಮತ್ತು ಒಂದು ಕೇಸರಿ ಬಾತ್ ವಿಡಿಯೋ ಮಾಡಿದ್ದೆ. ಸೊ ಅದನ್ನು ಇಲ್ಲಿ ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ಸುಮ್ಮನೆ ವಿಡಿಯೋ ರನ್ ಆಗ್ತಾ ಇದೆ ಅಷ್ಟೇ. ಫಸ್ಟ್ ರೀಸನ್ನು ನಾವು ಬ್ರಾ ಯಾಕೆ ಹಾಕೋಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಏನಕ್ಕೆ ಹಾಕೋಬೇಕು ಅಂದರೆ ನಮಗೆ ಬ್ರೆಸ್ಟಿಗೆ ಮತ್ತು ಅಂದರೆ ಎದೆ ಭಾಗಕ್ಕೆ ಮತ್ತು ಈ ಭುಜ ಇರುತ್ತಲ್ಲ, ಶೋಲ್ಡರ್ಸು, ಇವೆರಡಕ್ಕೂ ನಮಗೆ ಸಪೋರ್ಟ್ ಬೇಕಾಗುತ್ತೆ. ಸಪೋರ್ಟಿಗೋಸ್ಕರ ನಾವು ಬ್ರಾ ಹಾಕ್ಕೊಳ್ಬೇಕು. ಮತ್ತು ಬ್ರಾ ಹಾಕ್ಕೊಳ್ಳೋದ್ರಿಂದ ಶೇಪು ಎನ್ಹ್ಯಾನ್ಸ್ ಆಗುತ್ತೆ. ಅಂದರೆ ನಮಗೆ ಆ ಶೇಪು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರನೂ ನಾವು ಬ್ರಾ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಪ್ರಿವೆಂಟ್ ಮಾಡುತ್ತೆ ಸ್ಯಾಗಿಂಗ್. ಅಂದರೆ ಈ ಬ್ರೆಸ್ಟಲ್ಲಿರುವಂಥ ಟಿಶ್ಯೂಸ್ ಇರುತ್ತಲ್ಲ, ಅದು ನಮಗೆ ಒಂಥರ ಮುಪ್ಪಾದೋ ರೀತಿ, ಅಂದರೆ ವಯಸ್ಸಾಗಿರೋ ರೀತಿ, ಆ ರೀತಿಯಾಗಿ ಜೋತು ಬಿದ್ದು ಆ ರೀತಿ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ, ಅಂದರೆ ತಡೆಯುತ್ತೆ ಇದು. ಸೊ ಹಾಗಾಗಿ ನಾವು ಇದಕ್ಕೆ ಈ ಒಂದು ಕಾರಣಕ್ಕೂ ಕೂಡ ನಾವು ಬ್ರಾವನ್ನು ಯೂಸ್ ಮಾಡಬೇಕು. ಮಾಡುತ್ತೆ ಬ್ರಾ ಹಾಕೋದ್ರಿಂದ ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಮತ್ತು ಸ್ವಲ್ಪ ಪೇನ್ ಬರೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ಕರೆಕ್ಟಾಗಿರುವಂಥ ಬ್ರಾ ಹಾಕೊಂಡಾಗ ಮಾತ್ರ ಇದು ಸಾಧ್ಯ. ಮತ್ತು ನಮಗೆ ಕಾನ್ಫಿಡೆನ್ಸನ್ನ ಇನ್ಕ್ರೀಸ್ ಮಾಡುತ್ತೆ, ಹೆಚ್ಚು ಮಾಡುತ್ತೆ. ನಾವೇನೋ ಒಂದು ರೀತಿ ಕಂಫರ್ಟೇಬಲ್ ಆಗಿದ್ದಾಗ ನಮ್ಮಲ್ಲಿ ನಮಗೆ ಯಾವಾಗ ಹಾಕೋಬೇಕಪ್ಪ ಬ್ರಾ, ನಾವು ಯಾವಾಗಿಂದ ಶುರು ಮಾಡ್ಬೋದು ಮಕ್ಕಳಿಗೆ ಅಂತ ನಾವು ಅಂದ್ಕೊಂಡಾಗ, ಆ ಮಕ್ಕಳಿಗೆ ನಾವು ಯಾವಾಗ ಮೆಚ್ಯೂರ್ಡ್ ಆಗೋಕ್ಕೆ 1 ವರ್ಷದ ಹಿಂದೆ ಅಥವಾ ಒಂದು 6 ತಿಂಗಳ ಹಿಂದೆ ಆ ಒಂದು ಏರಿಯಾದಲ್ಲಿ ಡೆವಲಪ್ಮೆಂಟ್ಸು ಕಾಣ್ತಾ ಇರುತ್ತೆ. ಸೊ ಆವಾಗ ನಾವು ಹಾಕಲಿಕ್ಕೆ ಶುರು ಮಾಡ್ಬೋದು. ಯಾಕೆಂದರೆ ಮಕ್ಕಳಿಗೆ ಕೂಡ ಅದು ಡಿಸ್ಕಂಫರ್ಟ್ ಆಗಬಾರ್ದು, ಮತ್ತು ಎದುರುಗಡೆ ನೋಡೋ ಜನಕ್ಕೂ ಕೂಡ ಅಷ್ಟೇ. ಸೊ ಆಗ ನಾವು ಸ್ಪೋರ್ಟ್ಸ್ ಬ್ರಾಗಳನ್ನು ನಾವು ಮಕ್ಕಳಿಗೆ ಹಾಕಿಸ್ಕೊಳ್ಬೇಕು. ಯಾಕೆಂದರೆ ಅದು ಅವ್ರಿಗೆ ಒಂಥರ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಇನ್ನೂ ಅವ್ರಿಗೆ ಗ್ರೋತ್ ಆಗ್ತಾ ಇರುತ್ತೆ, ಆಗ ತಾನೇ ಶುರುವಾಗಿರುತ್ತೆ. ಸೊ ಹಾಗಾಗಿ ಬೇರೆ ಯಾವ ರೀತಿಯೂ ಹಾಕ್ಕೊಳ್ದಲೇ ಸ್ಪೋರ್ಟ್ಸ್ ಬ್ರಾಗಳನ್ನು ಯೂಸ್ ಮಾಡ್ಬೋದು. ಕರೆಕ್ಟಾಗಿರೋ ಬ್ರಾನ ನಾವು ಚೂಸ್ ಮಾಡದೇ ಇದ್ದಾಗ ನಾವು ತಪ್ಪಾಗಿರೋ ಅಂಥದ್ದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಕಪ್ಸ್ ನಮ್ಮದು ಏನು ಸೈಜ್ ಇದೆ ಅದು ಹೊರಗಡೆ ಬರುತ್ತೆ. ಅಂದರೆ ಬ್ರಾ ನಮ್ಮ ಬ್ರಾಗಿಂತ ನಮ್ಮ ಒಂದು ಕಪ್ಸ್ ಅದು ದೊಡ್ಡದಾಗಿರುತ್ತೆ. ಅದು ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಲ್ಲ. ಒಂಥರ ಮತ್ತು ತಲೆನೋವು, ಬ್ಯಾಕ್ ಪೇಯ್ನು, ನೆಕ್ ಪೇಯ್ನು ಇದು ಸ್ಟಾರ್ಟ್ ಆಗುತ್ತೆ. ಮತ್ತು ಬ್ರಾ ಕರೆಕ್ಟಾಗಿ ನಮಗೆ ಸ್ಟ್ರಿಪ್ಸ್ ಕೂಡ ಸೈಜ್ ಕರೆಕ್ಟಾಗಿ ತೊಗೊಂಡಿಲ್ಲ ಅಂದರೆ ಆ ಸ್ಟ್ರಿಪ್ಸು ನಮಗೆ ಶೋಲ್ಡರಿಂದ ಕೆಳಗೆ ಜಾರ್ತಾ ಇರುತ್ತೆ. ನೋಡೋರಿಗೂ ಕೂಡ ಚೆನ್ನಾಗಿ ಅನಿಸಲ್ಲ, ನಮಗೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಒಳಗಡೆ ನಮಗೆ ಬ್ರೆಸ್ಟ್ ಟಿಶ್ಯೂಸ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ಸ್ಗಳಂಥದ್ದು ಬರುವಂಥ ಚಾನ್ಸ್ ಇರುತ್ತೆ. ಏಕೆಂದರೆ ಈಗ ಆಲ್ಮೋಸ್ಟ್ ನಮ್ಮ ಲೇಡೀಸಿಗೆ ಆಫ್ಟರ್ 30 ಅಂತೂ ಬ್ರೆಸ್ಟ್ ಕ್ಯಾನ್ಸರ್ಸು ತುಂಬ ಜಾಸ್ತಿ ಆಗಿದೆ ಈಗ. ಈ ರೀತಿಯಾಗಿ ನಾವು ತಪ್ಪಾದ ಬ್ರಾಗಳನ್ನು ಚೂಸ್ ಮಾಡೋದ್ರಿಂದನೇ, ಏಕೆಂದರೆ ಆ ಪಟ್ಟಿ ಟೈಟ್ ಇರುತ್ತೆ, ಅದನ್ನು ಅಲ್ಲಿ ನಮಗೆ ಮಾರ್ಕ್ಸ್ಗಳಾಗೋಗಿರುತ್ತೆ, ಶೋಲ್ಡರ್ ಹತ್ರ ಆಗಿರುತ್ತೆ. ಮತ್ತು ಒಂದು ರೀತಿ ರ್ಯಾಷಸ್ ರೀತಿ ಕೂಡ ನಮಗೆ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ನಮಗೆ ಗೊತ್ತೇ ಆಗಲ್ಲ ಯಾಕೆ ಅಂತ. ಆದರೂ ಕೆಲವೊಮ್ಮೆ ನಮಗೆ ಬೇಕಾಗಿರೋ ಸೈಜನ್ನು ತಗೊಳ್ದಲೇ ಕೆಲವೊಂದು ಸಾರಿ ಚಿಕ್ಕದು ತೊಗೊಬಿಡ್ತೀವಿ, ಕೆಲವೊಂದು ಸಾರಿ ದೊಡ್ಡದು ತೊಗೊಬಿಡ್ತೀವಿ. ಆಮೇಲೆ ಪರಿತಪಿಸ್ತೀವಿ, ಟೈಟ್ ಆಗ್ತಿದೆ, ಅದನ್ನೇ ಹಾಕ್ಕೊಂಡು ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು
ಕಷ್ಟಪಡ್ತಾ ಇರ್ತೀವಿ, ಯಾರಿಗೂ ಹೇಳ್ಕೊಳ್ಳಿಕ್ಕಾಗಲ್ಲ. ಅದು ಒಂದು ರೀತಿ ಸಂಕೋಚದ ವಿಷಯ ಅಂತ ಅಂದ್ಕೊಳ್ತೀವಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ವಿಷಯವನ್ನು ಶೇರ್ ಮಾಡೋಣ ಅನ್ನೋದಕ್ಕೆ ನಾನು ತುಂಬ ಪೂರ್ತಿ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನಿಮಗೆ ಇದ್ರ ಬಗ್ಗೆ ಪೂರ್ತಿ ಕ್ಯಾಲ್ಕುಲೇಷನ್ ಸಿಗುತ್ತೆ. ಹಾಗಿದ್ರೆ ಯಾವುದಪ್ಪ ಕರೆಕ್ಟ್ ಸೈಜು ಬ್ರಾ ಅಂದರೆ ನಾವು ಬ್ರಾ ಹಾಕ್ಕೊಂಡಾಗ ನಮಗೆ ಒಂದು ಸ್ಟ್ರಿಪ್ಸ್ ಇರುತ್ತಲ್ಲ ಭುಜದ ಮೇಲೆ ಹಾಕ್ಕೊಂಡಿರ್ತೀವಲ್ಲ, ಆ ಭುಜದ ಮೇಲೆ ನಾವು 2 ಬೆರಳನ್ನು ನಾವು ಹಾಕಿದ್ರೆ ಆರಾಮಾಗಿ ಹೋಗಬೇಕು. ಅಂದರೆ ಅಷ್ಟು ನಮಗೆ ಕರೆಕ್ಟಾಗಿ ಇರಬೇಕು. ತುಂಬ ಟೈಟಾಗಿ ನಮಗೆ ಅಲ್ಲಿ ಒಂಥರ ಪ್ರೆಸ್ ಆಗಿರೋ ರೀತಿ ಆಗಿರಬಾರ್ದು, ಮತ್ತು ತುಂಬ ಲೂಸ್ ಆಗಿ ಅದು ಬೀಳೋ ರೀತಿಯೂ ಇರಬಾರ್ದು. ಸೊ 1 ಫಿಂಗರ್ ಅಥವಾ 2 ಫಿಂಗರ್ ಹೋಗೋ ಅಷ್ಟು ಲೂಸ್ನೆಸ್ಸು ಆ ಬ್ರಾ ಸ್ಟ್ರಿಪ್ಸ್ನಲ್ಲಿ ಇರಬೇಕಾಗುತ್ತೆ. ಮತ್ತು ಕಪ್ಸು ಅಷ್ಟೇ ಕರೆಕ್ಟ್ ನಮಗೆ ನಮ್ಮ ಬ್ರೆಸ್ಟ್ ಸೈಜಿಗೆ ಕಪ್ಸು ಫುಲ್ ಕವರ್ ಆಗಿರಬೇಕು. ಆ ಕಪ್ಸು ಬಿಟ್ಟು ಆ ಬ್ರೆಸ್ಟ್ ನಮಗೆ ಎಕ್ಸ್ಟ್ರಾ ನಮಗೆ ಹೊರಗಡೆ ಕಾಣೋ ರೀತಿಯಲ್ಲಿ ಹಾಕೋಬಾರ್ದು. ಅಂದರೆ ಅದು ತುಂಬ ಟೈಟ್ನೆಸ್ಸು ಕ್ರಿಯೇಟ್ ಮಾಡ್ತಿದೆ ಅಂತ ಅರ್ಥ. ಅದಕ್ಕೋಸ್ಕರ ಬ್ರಾ ನಾವು ಅಳತೆ ಮಾಡಬೇಕು ಅಂದ್ಕೊಂಡಾಗ ನೋಡಿ, ಈ ರೀತಿ ಕಪ್ಸ್ ಕೆಳಗಡೆ ಬ್ಯಾಂಡ್ ಸೈಜ್ ಏನಿರುತ್ತೆ ಅದನ್ನು ನಾವು ಟೋಟಲಾಗಿ ರೌಂಡಾಗಿ ಅಳತೆ ಮಾಡ್ಕೋಬೇಕು. ತುಂಬ ಟೈಟಾಗಿ ಮಾಡ್ಕೋಬಾರ್ದು. ಸೆಕೆಂಡ್ ಸ್ಟೆಪ್ಪು ಈ ಕಪ್ಸ್ ಮೇಲ್ಗಡೆ ಅಳತೆ ಮಾಡ್ಕೋಬೇಕು. ಬ್ಯಾಂಡ್ ಸೈಜ್ ನಾವು ಕೆಳಗಡೆ ಏನು ಮಾಡಿದ್ವಿ ಅದನ್ನ 34 ಅಂದ್ಕೊಳ್ಳೋಣ, ಮೇಲ್ಗಡೆ ಅದನ್ನು 37 ಅಂದ್ಕೊಳ್ಳೋಣ. ತುಂಬ ದಪ್ಪ ಇರುವಂಥದ್ದಾದರೆ ಗೊತ್ತಾಗಲ್ಲ, ಅಂದರೆ ಈ ರೀತಿ ಸ್ವಲ್ಪ ಬೆಂಡ್ ಆಗಿಬಿಟ್ಟು ಅಳತೆ ತಗೊಳ್ಬೇಕು. ಇದು ನಮಗೆ ಕರೆಕ್ಟ್ ಮೆಷರ್ಮೆಂಟು. ಈಗ ನಮಗೆ ಬ್ಯಾಂಡ್ ಸೈಜ್ ಅಂದರೆ ಕೆಳಗಡೆ ಮಾಡ್ಕೊಂಡಿರೋವಂಥದ್ದು. ಬ್ರೆಸ್ಟ್ ಸೈಜು ಎಷ್ಟೇ ಬಂದಿರಲಿ ಅದನ್ನು ಮೇಲೆ ಬರ್ಕೊಳ್ಳೋಣ, ಬ್ಯಾಂಡ್ ಸೈಜು ಅದ್ರ ಕೆಳಗಡೆ. ಸೊ ಮೇಲೆ ಬರ್ದಿರೋದಕ್ಕೆ ಮೈನಸ್ ಮಾಡಿಕೊಂಡಾಗ ನಮಗೆ ಏನು ಆನ್ಸರ್ ಬರುತ್ತೆ ಅದು ನಮ್ಮನ್ನು ಬ್ರಾ ಸೈಜು ಡಿಸೈಡ್ ಆಗುತ್ತೆ. ಸೊ 37ಅಲ್ಲಿ 34 ಆದರೆ 3. ಸೊ ನಮ್ಮ ಬ್ಯಾಂಡ್ ಸೈಜ್ ಏನಿತ್ತು 34 ಅಲ್ವಾ. ಸೊ 34 3 ಬಂದಾಗ ನಮಗೆ ಸಿ ಅಂತ ಬರುತ್ತೆ. ಸೊ 34 ಸಿ ನಮ್ಮ ಬ್ರಾ ಸೈಜು. ಅದೇ ಜಾಗದಲ್ಲಿ ನಮಗೆ -2 ಬಂದಿತ್ತು ಅಂದರೆ 3 ಜಾಗದಲ್ಲಿ 2 ಬಂದಿತ್ತು ಅಂದರೆ 34 ಬಿ ಅಂತ, 1 ಬಂದಿದ್ರೆ 34 ಎ ಅಂತ. ಇಷ್ಟೇ, ತುಂಬ ಸಿಂಪಲ್ಲು ನಮ್ಮ ಬ್ರಾ ಸೈಜ್ಗಳನ್ನು ತಿಳ್ಕೊಳ್ಳೋ ಅಂಥದ್ದು. ಕರೆಕ್ಟಾಗಿರುವಂಥ ಬ್ರಾಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ ಮತ್ತು ನೈಟು ನಾವು ಇದನ್ನು ಫ್ರೀ ಇರೋ ಹಾಗೆ ಟೀ ಶರ್ಟ್ಸು ಅಥವಾ ಸ್ಪೋರ್ಟ್ಸ್ ಬ್ರಾಗಳನ್ನು ವೇರ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ನಮಗೆ ಬ್ರೆಸ್ಟ್ ಕ್ಯಾನ್ಸರನ್ನು ನಾವು ಆದಷ್ಟು ತಡೆಗಟ್ಬೋದು. 28 ಏನಾದರೂ ಬ್ಯಾಂಡ್ ಸೈಜ್ ಇದ್ದು 32 ಏನಾದರೂ ಬ್ರೆಸ್ಟ್ ಸೈಜ್ ಇದ್ರೂ ಬ್ರೆಸ್ಟ್ ಸೈಜಲ್ಲಿ ನಾವು ಬ್ಯಾಂಡ್ ಸೈಜನ್ನು ತೆಗೆದಾಗ 32 - 28 ಸೊ 4 ಬರುತ್ತೆ. ಸೊ 28 ನಮಗೆ ಬ್ಯಾಂಡ್ ಸೈಜ್ ಏನು ಬರುತ್ತೆ ಅದೇ ನಮ್ಮ ಬ್ರಾ ಸೈಜ್ ಆಗಿರುತ್ತೆ. ಅದರಲ್ಲಿ ನಮಗೆ ABCD ಅಂತ ನಾವು ಚಾಯ್ಸ್ ಮಾಡ್ತಾ ಹೋಗಬೇಕು. ಇದು ನಮ್ಮ ಕರೆಕ್ಟ್ ಬ್ರಾ ಸೈಜು. ನಿಮಗೆಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಯಿತು, ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಯಾರಿಗೆ ಏನೇ ಡೌಟ್ ಇದ್ರೂ ಬೇಕಿದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನನಗೆ ಸಾಧ್ಯ ಆದಷ್ಟು ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ತಿಳಿದಿರೋ ಅಂಥ ವಿಷಯಗಳನ್ನು ನನಗೆ ಶೇರ್ ಮಾಡೋದು ನನಗೆ ತುಂಬ ಖುಷಿ ಕೊಡುತ್ತೆ. ಪ್ಲೀಸ್ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಆ್ಯಡ್ಸ್ ಬರ್ತಾ ಇರೋದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.